ಸಂಗೊಳ್ಳಿ ರಾಯಣ್ಣ ದೇಶ ಕಂಡ ವೀರ ಸೇನಾನಿ. ರಾಯಣ್ಣ ಬೆಳಗಾವಿಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ 1798 ಆಗಸ್ಟ್ 15ರಂದು ಭರಮಣ್ಣ ಮತ್ತು ಕೆಂಚಮ್ಮ ಎಂಬ ದಂಪತಿಗೆ ಹುಟ್ಟಿದ ಕೂಸು. ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನಾಗಿ ಕಿತ್ತೂರಿನ ಸೇನಾನಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. 1824ರಲ್ಲಿ ಬ್ರಿಟಿಷರು ರಾಣಿ ಚೆನ್ನಮ್ಮರನ್ನು ಯುದ್ಧದಲ್ಲಿ ಸೋಲಿಸಿ ಬಂಧಿಸುತ್ತಾರೆ. ಇದರಿಂದ ಸಿಡಿದೆದ್ದ ರಾಯಣ್ಣ ಬ್ರಿಟಿಷರಿಗೆ ನೆಮ್ಮದಿಯಿಲ್ಲದಂತೆ ಮಾಡುತ್ತಾರೆ. ಇದರಿಂದ ಕೋಪಿತಗೊಂಡ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಲೇಬೇಕು ಎಂದು ನಿರ್ಧರಿಸುತ್ತಾರೆ. ಒಳಸಂಚಿನ ಕೆನ್ನಾಲಿಗೆಯಲ್ಲಿ ಸಿಕ್ಕ ರಾಯಣ್ಣನನ್ನು ಬಂಧಿಸಿ 26 ಜನವರಿ 1831ರಂದು ನಂದಗಡದಲ್ಲಿ ನೇಣು ಹಾಕುತ್ತಾರೆ. ಇವತ್ತಿಗೂ ಅಲ್ಲಿನ ಆಲದ ಮರಕ್ಕೆ ಜನರು ನೇಮಾನಿಷ್ಠೆಯಿಂದ ಪೂಜೆ ಸಲ್ಲಿಸುತ್ತಾರೆ. ಹುಟ್ಟಿದರೆ ರಾಯಣ್ಣನಂತ ಮಕ್ಕಳೇ ಹುಟ್ಟಬೇಕು ಎಂದು ಆಶಿಸುತ್ತಾರೆ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಬಂದ ದಿನ. ಅದೇ ಸತ್ತದ್ದು ಜನವರಿ 26 ನಮಗೆ ಗಣರಾಜ್ಯದ ದಿನ. ಇದಕ್ಕೆ ಹೇಳೋದು ರಾಯಣ್ಣ ಹುಟ್ಟಿದ್ದು ಈ ಮಣ್ಣಿಗೋಸ್ಕರ, ಭವ್ಯ ಭಾರತದ ಭವಿಷ್ಯಕ್ಕೋಸ್ಕರ ಎಂದು.